ಇನ್ನು ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಈಗ ಮನೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗಾಗಲೇ ಯುದ್ಧ ಆರಂಭವಾಗಿದೆ. ಇದೆಲ್ಲದರ ನಡುವೆ ನಿನ್ನೆ ಮುಖ್ಯಮಂತ್ರಿ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಪ್ರತ್ಯೇಕವಾದ ಸಭೆಯನ್ನು ಮಾಡಬೇಕಾಗಿತ್ತು. ಆ ಸಭೆಯಲ್ಲೂ ಕೂಡ ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೆ ಅಥವಾ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಿಸಿ ಮನೆಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಬಿಜೆಪಿ ಇವತ್ತು ಸತ್ಯಶೋಧನಾ ಸಮಿತಿಯನ್ನು ಆ ಒಂದು ಜಾಗಕ್ಕೆ ಕಳಿಸಿ ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ಅಲ್ಲಿನ ನಿರಾಶ್ರಿತರಿಗೆ ಮನೆ ಕೊಟ್ಟರೆ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ 5 ವರ್ಷ 6 ವರ್ಷ 7 ವರ್ಷ ಆಗ್ಬಿಡ್ತು. ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ ಅದಕ್ಕೆ ಉತ್ತರ ಇಲ್ಲ ಅವರದ್ದು. ಆ ಥರ ಏನಾದರೂ ಸರ್ಕಾರ ಡೈರೆಕ್ಷನ್ ಕೊಟ್ಟರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ. ಕೋಗಿಲು ಅಕ್ರಮ ಒತ್ತುವರಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಜಟಾಪಟಿ ಸೃಷ್ಟಿಸಿದೆ. ಮನೆ ಕೊಡ್ತೀವಿ ಎಂದಿರುವ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಬಿಜೆಪಿ ಸಮರ ಸಾರಿದೆ. ರಾಜ್ಯ ಸರ್ಕಾರದ ನಿರ್ಧಾರವೇ ಅಕ್ರಮ ಅಂತ ಆರೋಪಿಸುತ್ತಿದೆ. ಈ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡಿದರು. ವಸತಿ ಯೋಜನೆಯಡಿ ಮನೆ ಪಡೆದುಕೊಳ್ಳೋಕೆ ಇರೋ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡ್ರು. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಅವರಿಗೆ ಬಿಜೆಪಿ ನಾಯಕರು ಪ್ರಶ್ನೆಗಳ ಸುರಿಮಳೆಗೈದ್ರು. ಈಗ ಕೋಗಿಲು ವಿಚಾರ, ಕೋಗಿಲಲ್ಲಿ ಈಗ ಮನೆ ಡೆಮಾಲಿಷನ್ ಮಾಡಿದ್ದಾರೆ, ಸರ್ಕಾರ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಯಾವ ಪ್ರಾವಿಷನ್ ಅಡಿಯಲ್ಲಿ ಅವ್ರಿಗೆ ಕೊಡ್ತೀರಾ? ನಿಮ್ ಪ್ರಕಾರ ಅರ್ಜಿ ಹಾಕಿರೋರು 46,000 ಇದ್ದಾರೆ. ಅರ್ಜಿ ಹಾಕಿರೋರು 66,000, ಅದ ದುಡ್ಡು ಕೊಟ್ಟಿರೋರು 15,000, ಅವ್ರಿಗೂ ಕೊಟ್ಟಿಲ್ಲ ಇನ್ನ ಮನೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿಯನ್ನ ಭೇಟಿಯಾದ ಬಳಿಕ ಅಶೋಕ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಕಾನೂನು ಗಾಳಿಗೆ ತೂರಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ರು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರಿ MD ಅವರಿಗೆ, ಹೌಸಿಂಗ್ ಬೋರ್ಡ್ MA ಹೇಳಿದ್ರಿ ನಾವು, ರಾಜೀವ್ ಗಾಂಧಿ ನೀವೇನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ 2 ವರ್ಷ ಆಮೇಲೆ ಹೊರಟೋತತೆ ಈ ಸರ್ಕಾರ, ಆಮೇಲೆ ಬಲಿಪಶು ಆಗೋರು ನೀವು. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ ಅವ್ರು, ರೇಷನ್ ಕಾರ್ಡ್ ಇರಬೇಕು, ಆಧಾರು, ಅಲ್ಲಿ ಮನೆ ಇರೋಂಥ ಸರ್ಟಿಫಿಕೇಟು, ಬಾಡಿಗೆ ಇರೋವಂಥದ್ದು ಇತ್ತು, ಒಂದು 12 ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾವು ಕೇಳಿದ್ರಿ ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ, ಅದಕ್ಕೆ ಉತ್ತರ ಇಲ್ಲ ಅವರದ್ದು. ಮತ್ತೊಂದು ಕಡೆ ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಈ ವೇಳೆ ಕೆಲವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿದ್ರು. ಆಗ ಮಹಿಳೆಯೊಬ್ರು ಡಿಜೆ ಹಳ್ಳಿ ವಿಳಾಸದ ಆಧಾರ್ ಕಾರ್ಡ್ ತೋರಿಸಿದ್ರು. ಬಿಜೆಪಿ ನಿಯೋಗ ಮರು ಪ್ರಶ್ನೆ ಕೇಳಿದ್ರೆ ಇಲ್ಲಿನ ನಿವಾಸಿಗಳು ಹೇಳ್ತಿರೋದು ಒಂದೇ, ನಾವು ಇಲ್ಲಿ 5 ವರ್ಷದಿಂದ ಇದ್ದೀವಿ ಅಂತ. ಈಗ ಸರ್ಕಾರ ಒಂದು ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ ಪತ್ರ ನಿಂತ್ಬಿಟ್ಟದೆ ಕೊಡ್ಬೇಕು ಅಂತ ಹೇಳಿ. ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ 5 6 7 8 10 ಅಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿನ ನಿವಾಸಿಗಳು ನಾವು ಹೊಸ ಮನೆಗೆ ಯಾವುದೇ ಅರ್ಜಿ ಕೊಟ್ಟಿಲ್ಲ, ಮನೆ ಹಂಚಿಕೆ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ದಿನಕ್ಕೊಬ್ಬರು ಬಂದು ದಾಖಲೆ ಕೇಳುತ್ತಿದ್ದಾರೆ, ನಾವು ಕೊಡುತ್ತಿದ್ದೇವೆ ಎಂದಿದ್ದಾರೆ. ಬಿಜೆಪಿ ಸತ್ಯಶೋಧನಾ ಸಮಿತಿ ಪರಿಶೀಲನೆ ನಡೆಸಿ ವಾಪಸ್ ಆಗ್ತಿದ್ದ ವೇಳೆ ಸಂತ್ರಸ್ತರಿಂದ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಯಿತು. ಬಿಜೆಪಿಯವರು ವಾಪಸ್ ಹೋಗಿ ಎಂದು ಸ್ಥಳದಲ್ಲಿದ್ದ ಕೆಲವು ಸಂತ್ರಸ್ತ ಮಹಿಳೆಯರು ಧಿಕ್ಕಾರ ಕೂಗಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ದಾರೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ SR ವಿಶ್ವನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ. ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿಟ್ಟಿವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದ್ಲ ಕಡೆಗೆ ಇನ್ನೂ ಕೂಡ ಅವರನ್ನು ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕ್ಕೊಂತಾರೆ. ಕೋಗಿಲು ಲೇಔಟ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸುವ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ಅಕ್ರಮ ಮನೆಗಳ ತೆರವು ಪ್ರಕರಣ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದ್ರು ಕಂದಾಯ ಸಚಿವರು ಮಾತ್ರ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಹೀಗೆಂದು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಬೈರೇಗೌಡ ಕಾಣಿಯಾಗಿದ್ದಾರೆ ಅಂತ ಪೋಸ್ಟರ್ ಅಭಿಯಾನ ನಡೆಸುತ್ತಿದ್ದಾರೆ. ಸೋಮವಾರ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿದೆ. ಕಿರಣ್ ಹನಿಯಡ್ಕ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.